ಸರ್ ಇವಾಗ ನೀವು ಹೇಳ್ದಾಗೆ ಜಾತಿ, ಹಣಬಲ ಇದೆರಡು ರಾಜಕಾರಣದ ವಾಸ್ತವಗಳು. ಹ್ಮ್. ಆ ವಾಸ್ತವಗಳಿಗೆ ನೀವ್ ಯಾಕೆ ಮುಖಾಮುಖಿ ಆಗ್ತಿಲ್ಲ? ಇದ್ರ ಜೊತೆಗೆ ನಿಮ್ಮ ಒಂದು ಪಕ್ಷದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಜಾತಿ ಇರೋ ರೀತಿನೇ ಆ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಆ ಜಾತಿಯವ್ರನ್ನ ನೀವು ಯಾಕೆ ನಿಲ್ಲಿಸಬಾರದು? ನಿಲ್ಸಿದ್ರೆ ನಿಮಗೆ ಎರಡಕ್ಕೂ ಸಕ್ಸಸ್ ನಾವು ಸಿಗಬಹುದಾ? ಮುಖಾಮುಖಿ ಆಗಿದ್ದೀವಿ ಹಣದ ವಿಚಾರಕ್ಕೆ. ಹಣ ಹಂಚೋದು ನೈತಿಕನೂ ಅಲ್ಲ, ಕಾನೂನುಬದ್ಧವೂ ಅಲ್ಲ. ಆಮಿಷಗಳೊಡ್ಡದು. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ತಮ್ಮ ಲೋಕಸಭಾ ಸ್ಥಾನದಿಂದ ಪದಚ್ಯುತರಾದರು. ಅಂದ್ರೆ ಅವರ ಲೋಕಸಭಾ ಸ್ಥಾನವನ್ನ ಅದು ಅಸಿಂಧು ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಕೊಡ್ತು. ಯಾಕೆ? ಅವರು 1972ರ ಚುನಾವಣೆಯಲ್ಲಿ ಅಕ್ರಮಗಳನ್ನ ಮಾಡಿ ಆಮಿಷಗಳನ್ನ ಒಡ್ಡಿ ಗೆದ್ದಿದ್ರು ಅಂತ ಕೋರ್ಟ್ಗೆ ಪ್ರೂವ್ ಆದ ಕಾರಣಕ್ಕಾಗಿ ಅಸಿಂಧು ಅಂತ ತೀರ್ಮಾನ ಕೊಡ್ತು. ಹಣ ಹಂಚೋದು ತಪ್ಪು ಅಲ್ವಾ? ಅದಕ್ಕೆ ನಾವು ಹಣ ಹಂಚೋದು ತಪ್ಪು, ನಾವು ಹಂಚೋದಿಲ್ಲ ಅಂತೇಳಿ ನೇರವಾಗಿ ಮುಖಾಮುಖಿ ಆಗಿದ್ದೀವಿ. ನಾವು ಹಣ ಹಂಚೆ ಗೆಲ್ಲಬೇಕು ಅನ್ನೋ ಸಿದ್ಧಾಂತದಲ್ಲಿ ಬಂದಿಲ್ಲ. ಹಣ ಹಂಚೋದೂ ಸಹ ತತ್ವಬದ್ಧ ಸಿದ್ಧಾಂತ ಮತ್ತು ಅದು ನ್ಯಾಯವಾದದ್ದು, ಅಕ್ರಮ ಅಲ್ಲ ಅಂದಾಗ ನಾವು ಹಂಚ್ತೀವಿ. ಅದಲ್ಲ ಅನ್ನೋ ತನಕ ನಾವು ಅದ್ರ ವಿರುದ್ಧ, ಅಸತ್ಯದ ವಿರುದ್ಧ, ಅದರ ವಿರುದ್ಧ ಹೋರಾಡ್ತೀವಿ. ಇನ್ನು ಜಾತಿವಾದ ಸರಿನಾ? ತಪ್ಪು. ಸೊ ಜಾತಿವಾದ ತಪ್ಪು. ಆದರೆ ಜಾತಿಗಳ ಆಧಾರದ ಮೇಲೆ ಅಸಮಾನತೆ ಇತ್ತಲ್ವಾ, ಅದಕ್ಕಾಗಿ ಸಾಮಾಜಿಕ ನ್ಯಾಯವನ್ನ ನಾವು ಕೊಡಬೇಕು ಅಂದ್ಕೊಂಡಾಗ, ಅಸಮಾನತೆಯನ್ನ ಸರಿ ಮಾಡಬೇಕು ಅಂದಾಗ ಕೆಲವೊಂದು ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಈಗ ಅಫರ್ಮೇಟಿವ್ ಆಕ್ಷನ್ ಇದ್ದಾಗೆ ಇಲ್ಲಿ ಅಮೆರಿಕದಲ್ಲಿದ್ದಾಗೆ ಅಲ್ಲಿ ಕರಿಯರಿಗೆ ಹಿಂದುಳಿದವ್ರಿಗೆ ಹೆಂಗಿತ್ತು ಅದೇ ತರಕ್ಕೆ ಇಲ್ಲಿ ನಮ್ಮಲ್ಲಿ ರಿಸರ್ವೇಶನ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅದು. ಆ ರೀತಿಯಲ್ಲೂ ಇವತ್ತಿಗೂ ಮಹಿಳೆಯರು ಹಿಂದುಳಿದಿದ್ದಾರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನ್ನುವಂಥ ಸಂದರ್ಭದಲ್ಲಿ ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ 50% ರಿಸರ್ವೇಶನ್ ಇಲ್ವಾ? ಸೊ ಅದೇ ರೀತಿ ಆ ತರಹದ ವಿಚಾರಗಳಲ್ಲಿ ಅದನ್ನ ಪರಿಗಣಿಸಬೇಕೇ ಹೊರತು ಮಿಕ್ಕ ವಿಚಾರವಾಗಿ ಒಬ್ಬ ಅಭ್ಯರ್ಥಿ ಯೋಗ್ಯನಾಗಿದ್ರು ಅವನ ಜಾತಿಯವರು ಅಲ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೊಡಬಾರದು. ಯೋಗ್ಯನಾಗಿರೋರು ಯಾವುದೇ ಜಾತಿ, ಇಲ್ಲಿಗ ಜೋಸೆಫ್ ಅವನ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಮತನೂ ಸಹ ಮೊನ್ನೆ ತನಕ ಅವನು ಯಾವ ಮತಿ ಅನ್ನೋದು ಗೊತ್ತಿರಲಿಲ್ಲ. ಈಗ ಜೋಸೆಫ್ ವಿಜಯ್ ಅಂತ ಬಂದಿದೆ. ಜನ ಜೋಸೆಫ್ ವಿಜಯ್ ಅಂತ ಗೊತ್ತಾದ್ರೂ ವಿಜಯ್ಗೆನೆ ಬೆಂಬಲ ಕೊಟ್ರು. ಆ ರೀತಿನಲ್ಲಿ ಅವರು ಯೋಗ್ಯರು ಅಂದಾಗ ನಾವು ಅದನ್ನ ಗುರುತಿಸ್ಬೇಕು. ಅದೇ ರೀತಿಯಲ್ಲೇ ನೀವು ಹೇಳಿದಾಗೆ ಇವತ್ತು ಜಾತಿ ಭಾವನೆ ಇರೋರು ಹೇಗೆ ನಡ್ಕೊಳ್ತಿದ್ದಾರೆ ಅಂದ್ರೆ, ಒಂದು ಜಾತಿಯಲ್ಲಿ ಒಬ್ಬ ಪ್ರಾಮಾಣಿಕ ಇದ್ರು, ಇನ್ನೊಬ್ಬ ಅಪ್ರಾಮಾಣಿಕ ದುಷ್ಟ ಇದ್ರು, ಅವನು ಶಕ್ತಿವಂತ, ಭ್ರಷ್ಟನೂ ದುಷ್ಟನೂ ಆಗಿರೋ ಶಕ್ತಿವಂತ ಆಗಿದ್ರೆ ಪ್ರಾಮಾಣಿಕನ ಜೊತೆ ಜಾತಿಯವರು ನಿಲ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ, ಒಂದು 50-60 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೇಳೋಣ, ಅನೇಕ ಜಾತಿ ಸಂಘಗಳು ಉಟ್ಕೊಂಡು ಒಂದು 60-70-80 ವರ್ಷಗಳ ಹಿಂದೆ ಆವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಂಥವ್ರು, ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥವ್ರು, ಸ್ವಾತಂತ್ರ್ಯ ಹೋರಾಟಗಾರರು ಸಹ ಆ ಜಾತಿ ಸಂಘಗಳ ಮುಖಂಡರಾದ್ರು. ಅವರೆಲ್ಲ ಸೇರ್ಕೊಂಡು, ಜಾತಿಯವರೆಲ್ಲ ಸೇರಿ ಒಂದಷ್ಟು ಇಡುಗಂಟನ್ನ ಮಾಡಿ ನಾವೊಂದು ಹಾಸ್ಟೆಲ್ ಮಾಡೋಣ, ನಮ್ಮ ಜಾತಿಯ ಬಡವ್ರಿಗೊಂದು ಹಾಸ್ಟೆಲ್ ಇರಲಿ, ನಮ್ಮ ಜಾತಿಯ ಬಡವ್ರಿಗೊಂದು ಸ್ಕೂಲ್ ಇರಲಿ ಅಂತೇಳಿ ಕಟ್ಟಿದ್ರು. ಆವತ್ತು ಆ ಸಮಾಜದಲ್ಲಿ ನೈತಿಕತೆ ಇದ್ದಂಥ ವ್ಯಕ್ತಿಗಳನ್ನ, ಆ ಜಾತಿಯಲ್ಲಿ ನೈತಿಕತೆ ಇದ್ದಂತಹ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ತಂದು ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ರು. ಇವತ್ತು ಆ ಜಾತಿಯ ಕಡುಭ್ರಷ್ಟ, ಕಡು ನೀಚ, ನರಾಧಮ ಇವತ್ತು ಆ ಜಾತಿ ಸಂಘಗಳ ಅಧ್ಯಕ್ಷರುಗಳು. ಯಾವುದೇ ಜಾತಿ ಸಂಘ ತಗೊಳ್ಳಿ ಕರ್ನಾಟಕದಲ್ಲಿ ನಾನು ಗಮನಿಸಿದ್ದೀನಿ, ಆಯಾ ಜಾತಿ ಸಂಘಗಳ ಅಧ್ಯಕ್ಷಗಳು ಎಷ್ಟು ನರಾಧಮರ ರೀತಿಲಿ ಎಷ್ಟು ಅಕ್ರಮಗಳನ್ನ ಮಾಡ್ತಾರೆ ಅಂದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡಿದ್ದಾರೆ, ಮೆಡಿಕಲ್ ಕಾಲೇಜ್ ಮಾಡ್ಕೊಂಡಿದ್ದಾರೆ. ಇವರು ಡೈರೆಕ್ಟರ್ಗಳಾಗೋದಿಕ್ಕೇನೆ, ಕೆಲವೊಂದು ಜಾತಿ ಸಂಘಗಳ ಡೈರೆಕ್ಟರ್ಗಳಾಗೋದಿಕ್ಕೆ 5 ಕೋಟಿ 10 ಕೋಟಿ ಖರ್ಚು ಮಾಡ್ತಾರೆ. ಅಂದ್ರೆ ಜನ ಯಾರನ್ನು ಬೆಂಬಲಿಸ್ತಾ ಇದ್ದಾರೆ? ಅವರ ಜಾತಿಯಲ್ಲಿರುವಂತಹ ದುಷ್ಟನನ್ನ. ಅವನಿಗೆ ಜಾತಿ ಸಂಘ ಗೆಲ್ಲೋದಿಕ್ಕೂ ಲಂಚ ಕೊಡ್ತಾರೆ ಅಂದ್ರೆ ಜನ ಯಾರನ್ನು ಬೆಂಬಲಿಸ್ತಾ ಇದ್ದಾರೆ ತಿಳ್ಕೊಳ್ಳಿ. ಒಂದು ಜಾತಿಯಲ್ಲಿರುವಂತಹ ಪ್ರಾಮಾಣಿಕನ ವಿರುದ್ಧ, ಆ ಜಾತಿಯಲ್ಲಿರುವಂತಹ ಕೆಟ್ಟವನು ಆದರೆ ಬಲಿಷ್ಠನು ನಿಂತರೆ ಜನ ಪ್ರಾಮಾಣಿಕನ ಜೊತೆಗೆ ನಿಲ್ತಾ ಇಲ್ಲ. ಹಾಗಾಗಿ ನಾವು ಆ ಜಾತಿಯವನಿಗೆ ಒಳ್ಳೆಯವನಿಗೆ ಟಿಕೆಟ್ ಕೊಟ್ರು ಅದು ಪರಿಗಣನೆಗೆ ಬರೋದಿಲ್ಲ. ಇದು ಬಹಳ ಜನ ಹೇಳ್ತಾರೆ, ನೀವು ಈ ಜಾತಿಯವರು, ಈ ಪರ್ಟಿಕ್ಯುಲರ್ ಎಕ್ಸ್ ಜಾತಿಯವರು ಇಲ್ಲಿದ್ದಾರೆ, ಹಾಗಾಗಿ ಇಲ್ಲಿ ಕ್ಯಾಂಡಿಡೇಟ್ ಹಾಕಿ. ಆ ಕ್ಯಾಂಡಿಡೇಟ್ ಆಲ್ರೆಡಿ ಇನ್ನೊಬ್ಬ ಜಾತಿಯವನ್ನ ಅಲ್ಲಿದ್ದಾನೆ. ನಾವು ಕ್ಯಾಂಡಿಡೇಟ್ ಹಾಕಿದ್ರು ಅದೇ ಜಾತಿಯ ಜನ ಆಗಿದ್ರು ಅವ್ರು ನಮಗೆ ಬೆಂಬಲಿಸಲ್ಲ. ಜಾತಿವಾದಿ ಮನಸ್ಥಿತಿ ಇದೆಯಲ್ವಾ, ಜಾತಿವಾದಿ ಮನೋಭಾವ ಇರೋರು ಅವರ ಜಾತಿಯಲ್ಲಿರುವಂತ ಬಲಿಷ್ಠನು, ಅವ್ನು ಒಳ್ಳೆಯವನ ಕೆಟ್ಟವನ ಬೇಕಲ್ಲ. ಒಳ್ಳೆಯವನಾಗಿದ್ರೆ ಅವನು ಬಲಿಷ್ಠನಾಗಿದ್ರೆ ಆಗ್ಲೂ ಅವ್ನಿಗೆ ಹಾಕ್ತಾರೆ, ಆದ್ರೆ ಕೆಟ್ಟವನಾಗಿದ್ರೆ ಅವನು ಬಲಿಷ್ಠನಾಗಿದ್ರೆ ಆಗ್ಲೂ ಕೆಟ್ಟವನಿಗೆ ಹಾಕ್ತಾರೆ. ಸೊ ಹಾಗಾಗಿ ಜಾತಿ ರಾಜಕಾರಣ ಅಥವಾ ಜಾತಿ ಆಧಾರಿತವಾಗಿ ಟಿಕೆಟ್ ಕೊಡೋದು ಅಂತಿರಲ್ವಾ, ಆ ಜಾತಿಯಲ್ಲಿರುವಂತ ಅಧಮರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಟ್ರೆ ಅವನು ಬಲಿಷ್ಠನಾಗಿದ್ರೆ ಅವನು ಹಣ ಹೆಂಡ ಹಂಚಿ ಒಂದಷ್ಟು ಲಾಂಗು ಮಚ್ಚು ಹಿಡ್ಕೊಂಡು, ಅದೇನೇನೋ ಬಂದೂಕು ಬೇಕಾದ್ರೆ ಹಿಡ್ಕೊಂಡು ಒಂದು 5 ಜನ ಬೌನ್ಸರ್ಗಳು ಇಟ್ಕೊಂಡು ಓಡಾಡ್ತಾ ಇದ್ರೆ ಆ ಜಾತಿ, ನಮ್ಮ ಜಾತಿಯನ್ನು ನೋಡ್ದ ಎಂಥವ್ರಿಗೂ ಸವಾಲು ಹಾಕಿದಾನೆ, ಅವ್ನು ನಾವು ಬೆಂಬಲಿಸ್ಬೇಕು ಅಂದ್ಕೊಳ್ತಾರೆ. ಸೊ ಜಾತಿವಾದಿ ಮನಸ್ಥಿತಿ, ಈ ತರ ಕುಬ್ಜ ಕ್ಷುದ್ರ ಮನಸ್ಥಿತಿ. ಹಾಗಾಗಿ ಅದು ಅದನ್ನು ನಾವು ಮುಖಾಮುಖಿ ಆಗ್ತಾ ಇದೀವಿ, ನಾವು ಅದನ್ನ ತಿಳಿಸ್ತಾ ಇದೀವಿ. ಸೊ ಹಾಗಾಗಿ ಹಣ ಹಂಚಿಕೆ ವಿರುದ್ಧ, ಹಣದ ರಾಜಕಾರಣದ ವಿರುದ್ಧ, ಜಾತಿ ರಾಜಕಾರಣದ ವಿರುದ್ಧ ನಾವು ಪಾಸಿಟಿವ್ ಆಗಿ ಮುಖಾಮುಖಿ ಆಗ್ತಾ ಇದೀವಿ ಹೊರತು
ಹಣ ಹಂಚಿ ನಾನು ಗೆದ್ರೆ ಏನು ನಾವು JCB ನಾನು JDS ಕಾಂಗ್ರೆಸ್ BJP ಸೇರ್ಕೋಬೋದಿತ್ತಲ್ವಾ? ನಾವು ಇಷ್ಟೆಲ್ಲ ಶ್ರಮ ತಪಸ್ಸು ತ್ಯಾಗ ಅಥವಾ ಏನೋ ಇವೆಲ್ಲ ಯಾಕೆ ಬೇಕಾಗಿತ್ತು? ಹಾಗಾಗಿ ಜಾತಿನೂ ಅಷ್ಟೇ, ಜಾತಿ ಮತ್ತು ಇದರಲ್ಲಿ ಜಾತಿಯನ್ನ ಮೀರಿ ನಮ್ಮ ಜಾತ್ಯತೀತ ಸಮಾಜ ಆಗ್ತಾ ಇದೆ. ಈಗ ನೋಡಿ ನಮ್ಮನ್ನೇ ತಾನೇ ನಾನು ನೋಡಿದೆ, ಅರೌಂಡ್ 24% ಆರ್ 17%, ಐ ಆಮ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ಇಟ್, ಬಟ್ ಮೋರ್ ದೆನ್ 17 ಆಯ್ತು, ಮಿನಿಮಮ್ 17 ಅರೌಂಡ್ 24% ಆಫ್ ಕರ್ನಾಟಕ ಮ್ಯಾರೇಜಸ್ ಇನ್ ಕರ್ನಾಟಕ ಆರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್. ಇವತ್ತಿನ ಹೊಸ ತಲೆಮಾರು ಜಾತಿನೇ ಇಲ್ಲ. ಈ ಜೆನ್ಸಿಗಾಗ್ಲಿ ಮಿಲೇನಿಯಲ್ಸ್ಗಾಗ್ಲಿ, ನಿಮಗೆ ಈಗ ನೀವು ಬಹುಶಃ ಮಲೆನಾಡವರು, ನಿಮ್ಮ ಮಲೆನಾಡಲ್ಲಿ ಕೆಲವೊಂದು ಸಮುದಾಯಗಳ ಯುವಕರು 45-50 ಆಗಿದ್ರು ಅವ್ರಿಗೆ ಯುವಕರೆಲ್ಲ ವೃದ್ಧರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಅವರ ಸಮುದಾಯದಲ್ಲಿ ನನ್ನ ಜಾತಿಲೇ ಮದುವೆ ಆಗ್ಬೇಕು, ನನ್ನ ಜಾತಿಲೇ ಮದುವೆ ಆಗ್ಬೇಕು ಅಂದ್ಕೊಂಡು ಅವ್ರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಹಾಗಾಗಿ ಅವ್ರ ತರದ ಸಿಮಿಲರ್ ಸಂಪ್ರದಾಯ ಇರುವಂತ ಬೇರೆ ಬೇರೆ ಜಾತಿಗಳ ಬೇರೆ ಕಡೆ ಇದ್ರೆ ಅಲ್ಲಿ ಹೋಗಿ 100-200 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಮದುವೆ ಆಗ್ತಾ ಇದೆ. ಅದೇ ರೀತಿಲೇ ಎಷ್ಟೋ ಕಡೆಗಳಲ್ಲಿ 35 ದಾಟಿರುವಂತಹ ಯುವಕರು ಮದುವೆ ಆಗದೆ ಅವ್ರದೇ ಸಮುದಾಯದಲ್ಲಿ ಅವ್ರು ಮದುವೆ ಆಗೋದಕ್ಕೆ ಆಗ್ತಾ ಇಲ್ಲ. ಆದ್ರೆ 20-25 ಇರುವಂತ ಅನೇಕ ಯುವಕರು ಇವತ್ತು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅವ್ರ ಜಾತಿ ನೋಡ್ತಾ ಇಲ್ಲ. ಯಾರು ಜಾತಿ ನೋಡ್ತಾ ಇದ್ದವ್ರಿಗೆ ಹುಡುಗಿ ಸಿಕ್ಕಿಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ಏನಾಗುತ್ತೆ, ಇನ್ನು ಮುಂದಕ್ಕೆ ಇವತ್ತಿನ ತಲೆಮಾರಿನ ಜೆನ್ಸಿ ಮತ್ತು ಮಿಲಿಯನಿಯಲ್ಸು ಸ್ಮಾರ್ಟ್ ಆಗ್ತಾ ಇದ್ದಾರೆ. ಅವರ ಅನುರೂಪ ಅಂತಾರಲ್ವಾ, ಅವರ ಅಗತ್ಯಕ್ಕೆ ಅಥವಾ ಅವ್ರಿಗೆ ಇಷ್ಟವಾದಂತಹ ಹುಡುಗಿ ಅಥವಾ ಹುಡುಗ ಯಾವುದೇ ಜಾತಿ ಇರಲಿ ಮದುವೆ ಆಗುವಂಥ ಮನಸ್ಥಿತಿ ಆಲ್ರೆಡಿ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ. ಇನ್ನೊಂದು 10 ವರ್ಷದಲ್ಲಿ more than 50% of marriages in Karnataka will be out of their caste, and most of them will be love marriages. ಅಂದ್ರೆ no more arranged marriages. ಆಮೇಲೆ ಅರೇಂಜ್ಡ್ ಮ್ಯಾರೇಜಸ್ ಆದ್ರೂ ಜಾತಿ ಮೀರಿ ನಮ್ಗೆ ಒಳ್ಳೆ ಮನೆತನ, ಒಳ್ಳೆ ಕುಟುಂಬ, ಒಳ್ಳೆ ವಿದ್ಯೆ, ಒಳ್ಳೆ ನಡವಳಿಕೆ ಇದನ್ನಷ್ಟೇ ಗಮನಿಸ್ತಾರೆ ಹೊರತು ಜಾತಿ ವಿಲ್ ಬಿಕಮ್ ಇರ್ರಿಲೆವೆಂಟ್ ಇನ್ another 5-10 years. ಸೊ ನಾವು ಅಂತಹ ಒಂದು ದಿನಗಳ ಕಡೆ ಹೋಗ್ತಿರುವಾಗ ವೈ ಶುಡ್ ವಿ ಗೋ ಬ್ಯಾಕ್? ಒಂದು ಹೆಜ್ಜೆ ಮುಂದೆ ಇಟ್ಟು 2 ಹೆಜ್ಜೆ ಹಿಂದೆ ಹೇಳುವಂತ ಕೆಲಸ ಯಾಕಾಗಬೇಕು? ನಾವು ಬೇಕಾದ್ರೆ 1 ಹೆಜ್ಜೆ ಹಿಂದೆ ಇಡೋಣ. ಇವತ್ತಿನ ಕಾಲಕ್ಕೆ ಹಣ ಜಾತಿ ಅಂದಾಗ ನಾವು ಅದು ಮಾಡಲ್ಲ ಅಂತ ಹೇಳಿ 1 ಹೆಜ್ಜೆ ಹಿಂದೆ ಇಟ್ಟು ಮುಂದಿನ ದಿನಗಳಲ್ಲಿ 2 ಹೆಜ್ಜೆ ಮುಂದೆ ಇಡೋಣ. ದಟ್ ಇಸ್ ಎ ವೈಸ್ ಡಿಸಿಷನ್ ಅಂಡ್ ದಟ್ ಇಸ್ ಎ ಗುಡ್ ಡಿಸಿಷನ್, ರಾದರ್ ದ್ಯಾನ್ 1 ಹೆಜ್ಜೆ ಮುಂದೆ ಇಟ್ಟು ಇವತ್ತು ಗೆದ್ಬಿಡೋಣ ಅಂತೇಳಿ ಮತ್ತೆ ಮುಂದಿನ ಇನ್ನೊಂದು 10-20 ವರ್ಷಕ್ಕೆ ಇಡೀ ಸಮಾಜವೇ ತಿರುಗಿ ಬೇರೆ ರೀತಿಯಲ್ಲಿ ಪಲ್ಲಟಗೊಂಡಾಗ ನಾವು ಹಿಂದೆ ಬರೋರು ಯಾರು? ನಾವೇನು 2 ಹೆಜ್ಜೆ. ಹಾಗಾಗಿ ವಿ ಆರ್ ವೇಟಿಂಗ್, we are going to step back and we are not going to indulge in that kind of malpractices. We are going to step back from all those things. We are going to be ethically right, and definitely the people of Karnataka are going to push us forward. ಓಕೆ, ಈಗ ನೀವು APP ಪಕ್ಷದಲ್ಲಿ ಇದ್ರಿ, AAP ಪಕ್ಷದಲ್ಲಿ ಇದ್ರಿ ಸ್ಟಾರ್ಟಿಂಗು. ಆ ಪಕ್ಷನ ಬಿಡೋದಿಕ್ಕೆ ಕಾರಣ ಏನು, ಮತ್ತೆ ಆ ಪಕ್ಷದ ಅದು ನನ್ನ 2ನೇ ಪಕ್ಷ ಬಗ್ಗೆ ಹೇಳೋದಾದ್ರೆ? ಮೊದಲಿಗೆ ನಾನು ಲೋಕಸತ್ತಾ ಅಮೆರಿಕದಿಂದ ಬಂದ ಮೇಲೆ ಲೋಕಸತ್ತಾ ಅನ್ನುವಂಥ ಪಕ್ಷದಲ್ಲಿ ಈಗಾಗಲೇ ಹೇಳಿದಂಗೆ ಅಲ್ಲಿ ಸಕ್ರಿಯನಾಗಿದ್ದೆ. ಆ ಲೋಕಸತ್ತಾ ಪಕ್ಷದ ಫೌಂಡರ್ ಯಾರಿದ್ರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್, ಮತ್ತೆ ಆಮ್ ಆದ್ಮಿ ಪಕ್ಷದ ಫೌಂಡರ್ ಅರವಿಂದ್ ಕೇಜ್ರಿವಾಲ್, ಇವರೆಲ್ಲಾನು ಜೊತೆ ಕೆಲಸ ಮಾಡಿದ್ದವರು RTI ವಿಚಾರದಲ್ಲಿ. ಅರವಿಂದ್ ಕೇಜ್ರಿವಾಲ್ ನಾನು 2000 ಅಮೆರಿಕದಲ್ಲಿ ಇದ್ದಾಗ 2006ರಲ್ಲಿ ಅವ್ರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಂದಾಗ ಅಮೆರಿಕಕ್ಕೆ ಬಂದಿದ್ರು. ಆವಾಗಲೇ ಭೇಟಿ ಮಾಡಿದ್ದೆ ಅವ್ರನ್ನ ನಾನು. ಅವ್ರ ಬಗ್ಗೆ 2 ವಾರ ಲೇಖನ ಬರೆದಿದ್ದೆ. ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ಪತ್ರಿಕೆನ ನಾನು ಅಮೆರಿಕದಲ್ಲಿದ್ದಾಗಲೇ ಇಲ್ಲಿ ಆರಂಭಿಸಿದ್ದೆ. ವಾರ ಪತ್ರಿಕೆ ಬಹಳ ಅದ್ಭುತವಾಗಿ ಬರ್ತಾ ಇತ್ತು. ಅದರಲ್ಲಿ 2 ಲೇಖನಗಳನ್ನ ಬರೆದಿದ್ದೆ. ಆದರೆ ಪರಿಚಯ ಇರಲಿಲ್ಲ. ಅವ್ರು ಭೇಟಿ ಅವ್ರ ಒಂದು ಸಭೆಗೆ ಹೋಗಿದ್ದೆ, ನೋಡಿದ್ದೆ, ಅವ್ರ ವಿಚಾರ ಎಲ್ಲ ತಿಳ್ಕೊಂಡು ಲೇಖನ ಬರೆದಿದ್ದೆ. ಸೊ ಇವರೆಲ್ಲ RTI ಆಗ್ಲಿಂದನೂ ಕೆಲಸ ಮಾಡ್ತಿದ್ದವರು, RTI ವಿಚಾರವಾಗಿ ಬೇರೆ ಬೇರೆ ಸಾಮಾಜಿಕ ವಿಚಾರಗಳಲ್ಲಿ. ಆ 2 ಪಕ್ಷಗಳು ಒಂದಾಗಬೇಕು ಅಂತ ಬಂತು 2013-14 ಸುಮಾರಲ್ಲಿ. ಆದರೆ ಕಾರಣಾಂತರಗಳಿಂದ ಒಂದಾಗಲಿಲ್ಲ. ಆವಾಗ ಅವರು ಲೋಕಸತ್ತಾ ಪಕ್ಷದವರು ನಮ್ಮನ್ನು ಯಾರನ್ನೂ ಕೇಳದೇನೆ ಅಲ್ಲಿ ಹೈದರಾಬಾದಲ್ಲಿ ಇನ್ಮೇಲೆ ನಾವು ಚುನಾವಣೆಗೆ ಸದ್ಯಕ್ಕೆ ನಿಲ್ಲೋದು ಸರಿಯಲ್ಲ ಅನ್ನೋ ತೀರ್ಮಾನ ತೆಗೆದುಕೊಂಡ್ಬಿಟ್ರು. ನಾನಂತೂ ಚುನಾವಣಾ ರಾಜಕಾರಣದ ಮೂಲಕವೇ ಇಲ್ಲಿ ನಾವು ಬದಲಾವಣೆಗಳನ್ನ ತರಬೇಕು ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ದನು. ಲೋಕಸತ್ತಾ ಬರೋದಕ್ಕೆ ಮೊದಲೇನೆ, ನಾನು ಲೋಕಸತ್ತಾದಿಂದ ಚುನಾವಣೆಗೆ ನಿಲ್ಲೋದಕ್ಕೆ ಮೊದಲೇನೆ ಇಂಡಿಪೆಂಡೆಂಟ್ ಆಗಿ ಚುನಾವಣೆಗೆ ನಿಂತಿದ್ದವನು, ನಂದೇ ಆದಂತಹ ತತ್ವ ಸಿದ್ಧಾಂತ ಇದ್ದಂಥವನು. ಹಾಗಾಗಿ ನಾವೊಂದಷ್ಟು ಜನ ಆಮ್ ಆದ್ಮಿ ಪಕ್ಷ ಸೇರಿದ್ವಿ. ಆದ್ರೆ ಆಮ್ ಆದ್ಮಿ ಪಕ್ಷ ಅಷ್ಟೊತ್ತಿಗೆ ಇಲ್ಲೊಂದು 6-7 ತಿಂಗಳು, 1 ವರ್ಷದ ಹಳೆಯ ಪಕ್ಷ ಆಗಿತ್ತು. ಅಲ್ಲೊಂದಷ್ಟು ಮೂಲ ನಿವಾಸಿಗಳಿದ್ರು. ಆದ್ರೆ ಅವ್ರು ಯಾರು ನಮ್ಮ ಹಾಗೆ ನನ್ನಷ್ಟು ಆವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷನೂ ಇತ್ತು, ಲೋಕಸತ್ತಾನೂ ಇತ್ತು. ಆದ್ರೆ KPSC ಹಗರಣ ಒಂದು ಬಂದಾಗ ಬಹಳ ದೊಡ್ಡ ಹೋರಾಟವನ್ನ ಕಟ್ಟಿದ್ದು ಲೋಕಸತ್ತಾ ಪಕ್ಷ ನಾವು. ಆದ್ರೆ ಆಮ್ ಆದ್ಮಿ ಪಕ್ಷ ಅಷ್ಟಿದ್ರು ಅದು ಏನೋ ಒಂದು ಹೋರಾಟ ಕಟ್ಟಿರ್ಲಿಲ್ಲ. ಹಾಗಾಗಿ ಒಂದಷ್ಟು ಜನರಿಗೆ, ಹೆಚ್ಚು ಜನರಿಗೆ ನಾನು ಅಷ್ಟೊತ್ತಿಗೆ ಪರಿಚಯವಾಗಿದ್ದೆ. ಆವಾಗಲೇ 2000 ಆಮ್ ಆದ್ಮಿ ಪಕ್ಷ ಶುರು ಆಗೋದಕ್ಕೆ ಮೊದಲೇ 2012ರಿಂದನೇ ನಾನು TV ಡಿಬೇಟ್ಗಳಿಗೆ ಹೋಗ್ತಾ ಇದ್ದೆ, ತಮ್ಮಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೆ. ಹೀಗೆಲ್ಲ ಹಲವಾರು ವಿಚಾರಗಳಿಂದಾಗಿ ನಾನು ಲೇಖಕನೂ ಆಗಿದ್ರಿಂದ ಪತ್ರಕರ್ತರಿಗೂ ಪರಿಚಯ ಇದ್ದೆ. ಹಾಗಾಗಿ ಆಮ್ ಆದ್ಮಿ ಪಕ್ಷದಲ್ಲಿರುವ ಬೇರೆ ಎಲ್ಲರಿಗಿಂತ ಹೆಚ್ಚು ಜನರಿಗೆ ಪರಿಚಯ ಆಗಿದ್ದು ನಾನು. ಅದು ಒಂದಷ್ಟು ಜನಕ್ಕೆ ತಡ್ಕೊಳಕ್ಕಾಗಲಿಲ್ಲ. ಕೆಲವೊಂದು ನಿರ್ಧಾರಗಳನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಕೊನೆಗೆ ಏನಾಗ್ಬಿಡ್ತು ಅಂದ್ರೆ, ಕಾರಣಾಂತರಗಳಿಂದ ಅವರಿಗೆ ನಾನು ಹೋದ್ರೆ ನಾವು ಬೆಳಿಬಹುದು, ರವಿಕೃಷ್ಣ ರೆಡ್ಡಿ ಪಾರ್ಟಿಯಿಂದ ಹೋದ್ರೆ ನಾವು ಬೆಳಿಬಹುದು ಅಂದ್ಕೊಂಡ್ರು. ಸೊ ಆ ರೀತಿನಲ್ಲಿ ಒಂದಷ್ಟೆಲ್ಲ ಮಾಡ್ಕೊಂಡ್ರು. ಕೊನೆಗೆ ಅವರು ನನ್ನನ್ನ ಪಕ್ಷದಲ್ಲಿ ನಿಷ್ಕ್ರಿಯವಾಗುವ ರೀತಿನಲ್ಲಿ ಮಾಡಿದ್ರು. ನಾವಾಗ ಆಗ್ಲೇ ಒಂದು 2-3 ತಿಂಗಳು ನಾನು ಇದ್ದು
ಕೊನೆಗೆ ಅದಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಾವೊಂದು ಯಾವುದೇ ಪಕ್ಷ ಸೇರೋದು ಬೇಡ ಅಂತೇಳಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನುವಂಥ ಒಂದು ಸಂಘಟನೆ ಕಟ್ಕೊಂಡು ಹೋರಾಟವನ್ನು ಮಾಡಿದ್ದು. ಆ ಲಂಚ ಮುಕ್ತ ಕರ್ನಾಟಕ ಅನ್ನುವಂಥ ಅಭಿಯಾನವನ್ನು ನಾವು ಆಮ್ ಆದ್ಮಿ ಪಾರ್ಟಿಲಿದ್ದಾಗ ಆರಂಭಿಸಿದ್ದು. ಅದು ನಾನೇ ಖುದ್ದು ಆ ಇನಿಷಿಯೇಟಿವ್ ತಗೊಂಡು ಮಾಡಿದ್ದು. ಸೊ ಆದರೆ ಅದನ್ನು ಅವ್ರು ಯಾರೂ ಮುಂದುವರಿಸ್ತಾ ಇರಲಿಲ್ಲ. ಈ ರಾಜ್ಯ ಇದು ಸರ್ಕಾರಿ ಕಚೇರಿಗಳಿಗೆ ಹೋಗೋದು, ಅಲ್ಲಿ ಅಭಿಯಾನ ಮಾಡುವಂಥದ್ದು, ಒಂದು ಚೆಕ್ ಲಿಸ್ಟ್ ಇಟ್ಕೊಂಡು ಅಲ್ಲಿ ಲೋಪದೋಷಗಳನ್ನ ಪಟ್ಟಿ ಮಾಡಿ ಅಧಿಕಾರಿಗಳಿಗೆ ಕೊಟ್ಟು ಅದನ್ನು ಸರಿ ಮಾಡಿಸುವಂಥದ್ದು ಒಂದು ಅದ್ಭುತವಾದ ಅಭಿಯಾನ. ಇವತ್ತಿಗೂ ನಮ್ಮ KRS ಪಕ್ಷ ಅದನ್ನು ಮಾಡ್ತಾ ಇದೆ. ಅದರಿಂದನೇ ರಾಜ್ಯದ 150-160 ತಾಲೂಕು ಕಚೇರಿಗಳಿಗೆ 300ಕ್ಕಿಂತ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಖುದ್ದು ನಾನೇ ಹೋಗಿದ್ದೀನಿ ಈ ಕಳೆದ ವರ್ಷಗಳಲ್ಲಿ. ಈಗ 2 ವರ್ಷದಿಂದ ಕಡಿಮೆ ಆಗಿದೆ ನಾನು ಹೋಗುವಂಥದ್ದು. ಯಾಕಂದ್ರೆ ನಮ್ಮ ಪಕ್ಷದವ್ರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ನಾನು ಹೋಗೋ ಅಗತ್ಯ ಇಲ್ಲ ಅಂತ. ಅದಕ್ಕೊಂದು ಆಪರೇಟಿಂಗ್ ಪ್ರೊಸೀಜರ್ ಸ್ಟ್ಯಾಂಡರ್ಡ್ SOP ಮಾಡ್ಕೊಂಡಿದ್ದೀವಿ, ಇವೆಲ್ಲ ಮಾಡ್ತಾ ಇದೀವಿ. ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ಅವೆಲ್ಲ ಮುಂದುವರಿಸುವಂತಹ ಲಕ್ಷಣಗಳೇನು ಕಾಣಿಸ್ತಿಲ್ಲ. ಹಾಗಾಗಿ ಅದೇ ಹೆಸರಲ್ಲಿ ನಾವು ಅಭಿಯಾನವನ್ನು ಶುರು ಮಾಡಿದ್ವಿ. ಬೇರೆ ಬೇರೆ ಕಾರಣಗಳಿಂದಾಗಿ ಈ ಕಾರಣಗಳಿಂದಾಗಿ ಆಮ್ ಆದ್ಮಿ ಪಕ್ಷನ ಹೊರಗೆ ಬಂದಿದ್ದೇ ಹೊರತು ಬೇರೆ ಇನ್ನೇನು ಕಾರಣಗಳಿರಲಿಲ್ಲ. ಅಲ್ಲೊಂದು ಸ್ವಲ್ಪ ಹೈಕಮಾಂಡ್ ಸಂಸ್ಕೃತಿ ಇವೆಲ್ಲ ಇತ್ತು. ಒಂದು ರಾಷ್ಟ್ರೀಯ ಪಕ್ಷ ಅನ್ನುವಂಥ ಪಕ್ಷಕ್ಕೆ ಏನಿರುತ್ತೋ ಕಾಯಿಲೆಗಳು ಅವೆಲ್ಲ ಅದರಲ್ಲಿತ್ತು. ಅದು ನಮಗೆ ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ಬಂದಿದ್ದೆ ಹೊರತು ಬೇರೆ ತರಹದ ಯಾವ ಸಮಸ್ಯೆಗಳು ಅಲ್ಲಿರಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.